ಸಮಸ್ತ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಕುವೆಂಪು ಲರ್ನಿಂಗ್ ಹಬ್ ಆನ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷಾ ವೇದಿಕೆಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಸ್ಲಿಂಗ್ ಸರ್. ಆದ್ಮೇಲೆ ನಾನು ಈ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತ ಆನ್ಲೈನ್ ವೇದಿಕೆಯಲ್ಲಿ ನಿಮ್ ಜೊತೆ ನಿಮ್ಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಕುರಿತು ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿದ್ದೇನೆ. ಈ ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತ ಒಂದು ಈ ಆನ್ಲೈನ್ ವೇದಿಕೆ ನಿಮಗೆ ರಾಜ್ಯ ಸರ್ಕಾರದ ಪರೀಕ್ಷೆಗಳಾಗಿರ್ತಕ್ಕಂಥ KS, PSI, PDO, FDA, SDA, ಗ್ರೂಪ್ ಸಿ, RPF, VO ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ತಕ್ಕಂತಹ SSC, ಅದರಲ್ಲಿ ಪ್ರಮುಖವಾಗಿ GD ಕಾನ್ಸ್ಟೇಬಲ್ ಆಗಿರ್ಬೋದು, SSC CGL ಆಗಿರ್ಬೋದು, SSC CHSL ಆಗಿರ್ಬೋದು, ಈ ಎಲ್ಲಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ನಾವು ರಾಜ್ಯದ ಪ್ರಖ್ಯಾತ ಅನುಭವಿ ಉಪನ್ಯಾಸಕರ ತಂಡದೊಂದಿಗೆ ನಿಮಗೆ ಮಾರ್ಗದರ್ಶನ ನೀಡಲಾಗುತ್ತಿದ್ದು, ಇದರ ಉಪಯೋಗವನ್ನು ಪ್ರತಿಯೊಬ್ಬ ಕರ್ನಾಟಕದ ಸ್ಪರ್ಧಾರ್ಥಿ ಸದುಪಯೋಗ ಪಡಿಸಿಕೊಳ್ಬೇಕಾಗಿ ಮನವಿ. ನಾನು ಈ ಒಂದು ವೇದಿಕೆಯಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡಲಿದ್ದೇನೆ. ಮುಂಬರುವ ದಿನಮಾನಗಳಲ್ಲಿ MCQs ಆಧಾರಿತ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ಬೋದು, ಒಂದು ತಿಂಗಳುವಾರು ಪ್ರಮುಖ ದಿನಗಳ ವಿಶೇಷ ಮತ್ತು ಧ್ಯೇಯವಾಕ್ಯಗಳಾಗಿರ್ಬೋದು, ಟಾಪಿಕ್ ವೈಸ್ ಪ್ರಮುಖ ಪ್ರಶಸ್ತಿಗಳಾಗಿರ್ಬೋದು, ಪ್ರಮುಖ ಆರ್ಗನೈಸೇಷನ್ ಆಗಿರ್ಬೋದು, ಪ್ರಮುಖ ಸಮ್ಮೇಳನಗಳಾಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ಸಂಬಂಧಪಟ್ಟಾಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ನಾನು ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತಿದ್ದೀನಿ. ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ನೆಕ್ಸ್ಟ್ ಈಗ ನೇರವಾಗಿ ಟಾಪಿಕ್ ಗೆ ಹೋಗೋಣ. ಆಮೇಲೆ ನಿಮ್ಗೆ ಟಾಪಿಕ್ ಕಾಣ್ತಿದೆ. ಇದೊಂದು ಪ್ರಶಸ್ತಿಗೆ ಸಂಬಂಧಪಟ್ಟಾಗಿ 2024ರ ಪ್ರಶಸ್ತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯ. 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ. ಈ ಒಂದು 2024ರ ಗೋಲ್ಡ್ಮನ್ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇದರ ಸ್ಥಾಪಕರು ಯಾರು, ಸ್ಥಾಪನೆ ಮಾಡಿದ ವರ್ಷ ಯಾವುದು ಎನ್ನುವುದರ ಕುರಿತು. ಈ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಎನ್ನತಕ್ಕಂಥದ್ದು ಸ್ಥಾಪನೆಯಾದ ವರ್ಷ 1989ರಲ್ಲಿ ಸ್ಥಾಪನೆ. ಯಾವಾಗ್ರಿ? 1989ರಲ್ಲಿ ಗೋಲ್ಡ್ಮನ್ ಪ್ರಶಸ್ತಿ ಸ್ಥಾಪನೆ. ಈ ಪ್ರಶಸ್ತಿಯ ಸ್ಥಾಪಕರಂತ ಬಂದಾಗ ರಿಚರ್ಡ್ ಮತ್ತು ರೊಂಡಾ ಗೋಲ್ಡ್ಮನ್ ಅಂತಕ್ಕಂಥವ್ರು ಈ ಪ್ರಶಸ್ತಿ ಸ್ಥಾಪಕರು. ಈ ರಿಚರ್ಡ್ ಮತ್ತು ರೊಂಡಾ ಗೋಲ್ಡ್ಮನ್ ಅಂತಕ್ಕಂಥವ್ರು ಇವರಿಬ್ಬರು ದಂಪತಿಗಳ್ರಿ ಸರ. ಇವರು ಮೂಲತಃ ಅಮೆರಿಕ ದೇಶದವರಾಗಿದ್ದು ಈ ಪ್ರಶಸ್ತಿಯನ್ನು ನೀಡುವ ದೇಶ ಅಮೆರಿಕ ದೇಶ. ಯಾವ ದೇಶ ಪ್ರಶಸ್ತಿ ನೀಡಿದ್ರಿ? ಅಮೆರಿಕ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಕ್ಕಂಥದ್ದು. ಈ ಪ್ರಶಸ್ತಿಯ ಮೊತ್ತ ಅಂತ ಬಂದಾಗ 2 ಲಕ್ಷ $2 ಲಕ್ಷ $, ಎನ್ನುವಂಥದ್ದು ಈ ಪ್ರಶಸ್ತಿಯ ಮೊತ್ತ. 2 ಲಕ್ಷ $. ಸ್ಥಾಪನೆ ಆಗಿದೆ ಯಾವಾಗ? 1969ರಲ್ಲಿ. ಸಂಸ್ಥಾಪಕರು ರಿಚರ್ಡ್ ಮತ್ತು ರೊಂಡಾ ಗೋಲ್ಡ್ಮನ್ ಅಂತಕ್ಕಂಥವ್ರು ಇದರ ಸಂಸ್ಥಾಪಕರಾಗಿದ್ದು ಮೂಲತಃ ಇವರಿಬ್ರು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ನೆಕ್ಸ್ಟ್, ಈ ಪ್ರಶಸ್ತಿಯನ್ನ ನೀಡ್ತಕ್ಕಂಥ ಕ್ಷೇತ್ರ ಪರಿಸರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ಷೇತ್ರ. ಆದ್ದರಿಂದ ಈ ಪ್ರಶಸ್ತಿಯನ್ನ ಗ್ರೀನ್ ನೊಬೆಲ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಸರ್ ಈ ಪ್ರಶಸ್ತಿಯನ್ನ? ಗ್ರೀನ್ ನೊಬೆಲ್ ಎಂದು ಕರೆಯುವರು. ಈ ಪ್ರಶಸ್ತಿಯನ್ನ ಗ್ರೀನ್ ನೊಬೆಲ್ ಎಂದು ಕರೆಯುವರು. ಅಷ್ಟೇ ಸರ. ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನಾನು ನಿಮ್ಗೆ. ಏಷ್ಯಾದ ನೊಬೆಲ್ ಯಾವುದು? ಏಷ್ಯಾದ ನೊಬೆಲ್ ಅಂತೇಳಿ ಸರ್ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಏಷ್ಯಾದ ನೊಬೆಲ್ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಪತ್ರಿಕೋದ್ಯಮದ ನೊಬೆಲ್ ಪುಲಿಟ್ಜರ್. ಪತ್ರಿಕೋದ್ಯಮದ ನೊಬೆಲ್ ಪುಲಿಟ್ಜರ್ ಅಂತಕ್ಕಂಥದ್ದು. ಗಣಿತಶಾಸ್ತ್ರದ ನೊಬೆಲ್ ಯಾವುದು? ಗಣಿತಶಾಸ್ತ್ರದ ನೊಬೆಲ್ ಅಂತ ಹೇಳಿ ಕರೀತಕ್ಕಂಥ ಪ್ರಶಸ್ತಿ ಅಬೆಲ್ ಪಾರಿತೋಷಕ. ಅಮೆರಿಕದ ಪ್ರಸಿದ್ಧ ಗಣಿತ ತಜ್ಞನಾದ ಹೆನ್ರಿಕ್ಸ್ ಅಬೆಲ್ ರವರ ಸ್ಮರಣಾರ್ಥಕವಾಗಿ ಅಬೆಲ್ ಪ್ರಶಸ್ತಿ ಸ್ಥಾಪನೆ. ಏಷ್ಯಾದ ನೊಬೆಲ್ ರಾಮನ್ ಮ್ಯಾಗ್ಸೆಸೆ, ಪತ್ರಿಕೋದ್ಯಮದ ನೊಬೆಲ್ ಪುಲಿಟ್ಜರ್, ಗಣಿತಶಾಸ್ತ್ರದ ನೊಬೆಲ್ ಅಬೆಲ್ ಪಾರಿತೋಷಕ, ಗ್ರೀನ್ ನೊಬೆಲ್ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ ಗ್ರೀನ್ ನೊಬೆಲ್ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್, ಈ ಒಂದು ಪ್ರಶಸ್ತಿಯನ್ನ 2024ರಲ್ಲಿ ಪಡೆದಿರ್ತಕ್ಕಂಥ ವ್ಯಕ್ತಿ ಅಲೋಕ್ ಶುಕ್ಲಾ ಎನ್ನುವಂತವರು ಈ ಪ್ರಶಸ್ತಿಯ ಪುರಸ್ಕೃತರು. ಈ ಅಲೋಕ್ ಶುಕ್ಲಾ ಮೂಲತಃ ಛತ್ತೀಸ್ಗಢ ರಾಜ್ಯದವರು.
ಸೊ ಈ ಅಲೋಕ್ ಶುಕ್ಲರವರು ಛತ್ತೀಸ್ಗಢ ಬಚಾವೋ ಆಂದೋಲನದ ಸಂಚಾಲಕರು. ಛತ್ತೀಸ್ಗಢ ಬಚಾವೋ ಆಂದೋಲನದ ಸಂಚಾಲಕರು ಯಾರು? ಅಲೋಕ್ ಶುಕ್ಲರವರು ಛತ್ತೀಸ್ಗಢ ಆಂದೋಲನದ ಸಂಚಾಲಕರಾಗಿರ್ತಾರೆ. ಛತ್ತೀಸ್ಗಢ ಆಂದೋಲನದ ಸಂಚಾಲಕರಾಗಿರ್ತಕ್ಕಂಥ ಛತ್ತೀಸ್ಗಢ ಬಚಾವೋ ಆಂದೋಲನ, ಛತ್ತೀಸ್ಗಢ ಬಚಾವೋ ಆಂದೋಲನದ ಸಂಚಾಲಕರಾಗಿದ್ದರು ಅಲೋಕ್ ಶುಕ್ಲ. ಸೊ ಪ್ರಶ್ನೆ ಕೇಳ್ತೇನ್ರಿ, ಅಲೋಕ್ ಶುಕ್ಲರ್ ಅವರಿಗೆ 2024ರಲ್ಲಿ ಲಭಿಸಿರುವ ಪ್ರಶಸ್ತಿ ಯಾವುದು? ಗೋಲ್ಡನ್ ಪರಿಸರ ಪ್ರಶಸ್ತಿ. ಯಾವ ಪ್ರಶಸ್ತಿ? ಗೋಲ್ಡನ್ ಪರಿಸರ ಪ್ರಶಸ್ತಿ. ಈ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1989. ಸಂಸ್ಥಾಪಕರಂತ ಬಂದಾಗ ರಿಚರ್ಡ್ ಮತ್ತು ರೊಂಡಾ ಗೋಲ್ಡ್ಮನ್. ಈ ಪ್ರಶಸ್ತಿ ನೀಡುವ ದೇಶ ಅಮೆರಿಕ. ಪ್ರಶಸ್ತಿಯ ಮೊತ್ತ $7,00,000 ಎನ್ನುವಂಥದ್ದು. ಇದನ್ನ ಗ್ರೀನ್ ನೊಬೆಲ್ ಅಂತ ಕರಿತೀವಿ. ಏಷ್ಯಾದ ನೊಬೆಲ್ ರಾಮನ್ ಮ್ಯಾಗ್ಸೆಸೆ, ಪತ್ರಿಕೋದ್ಯಮ ನೊಬೆಲ್ ಪುಲಿಟ್ಜರ್, ಗಣಿತಶಾಸ್ತ್ರದ ನೊಬೆಲ್ ಅಬೆಲ್ ಪಾರಿತೋಷಕ ಎನ್ನುವಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಸರ ಈ ಒಂದು ಗೋಲ್ಡ್ಮನ್ ಪ್ರಶಸ್ತಿ ಪಡೆದ ಭಾರತೀಯರಂತ ಬಂದಾಗ, ಗೋಲ್ಡ್ಮನ್ ಪ್ರಶಸ್ತಿ ಪಡೆದ ಭಾರತೀಯರು ಇಲ್ಲಿ ಈಗಾಗಲೇ ಸುಮಾರು 6 ಜನ ಭಾರತೀಯರು ಅಲೋಕ್ ಶುಕ್ಲರ್ ಅವರನ್ನು ಪರಿಗಣನೆ ತೆಗೆದುಕೊಂಡು ಗೋಲ್ಡ್ಮನ್ ಅಥವಾ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯರ ಸಂಖ್ಯೆ 6. ಅಲ್ಲಿ ಪ್ರಮುಖವಾಗಿ ಮೊದಲ ಬಾರಿಗೆ 1992ರಲ್ಲಿ ಮೇಧಾ ಪಾಟ್ಕರ್, 1996ರಲ್ಲಿ ಎಂ.ಸಿ. ಮೆಹ್ತಾ 2004ರಲ್ಲಿ ರಶಿದಾ ಬಿ ಮತ್ತು ಚಂಪಾದೇವಿ ಶುಕ್ಲ, 2014ರಲ್ಲಿ ರಮೇಶ್ ಅಗರ್ವಾಲ್ ಅಂತಕ್ಕಂಥವ್ರು, 2017ರಲ್ಲಿ ಪ್ರಫುಲ್ಲ ಸಮಂತರ ಅಂತಕ್ಕಂಥವ್ರು, 2024ರಲ್ಲಿ ಯಾರು ಸರ್? ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಲ್ವಾ, ಅಶೋಕ್ ಶುಕ್ಲಾ ಅಂತಕ್ಕಂಥವ್ರು. ಸೊ ಈ ಒಂದು 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ವಿಜೇತ. ಪ್ರಶ್ನೆ ಕೇಳ್ತಾನ್ರಿ, ಗೋಲ್ಡ್ಮನ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರಾಗ್ತಾರ? ಮೇಧಾ ಪಾಟ್ಕರ್ ಮೊದಲ ಭಾರತೀಯ. ಇತ್ತೀಚೆಗೆ ಗೋಲ್ಡ್ಮನ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಅಲೋಕ್ ಶುಕ್ಲಾ ಅಂತಕ್ಕಂಥವ್ರು. ಸೊ ಈ ಮೇಧಾ ಪಾಟ್ಕರ್ ಅವರ ವಿಶೇಷತೆ ಅಂತ ಬಂದಾಗ 1995ರ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿರ್ತಾರೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ? ಮೇಧಾ ಪಾಟ್ಕರ್ ಮತ್ತು ಮತ್ತೊಬ್ಬ ವ್ಯಕ್ತಿ ಬರ್ತಾನ್ರಿ, ಬಾಬಾ ಆಮ್ಟೆ. ಯಾವ ಆಮ್ಟೆ? ಬಾಬಾ ಆಮ್ಟೆ. ಒಟ್ಟಾರೆಯಾಗಿ ಸೊ ಈ ಒಂದು ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯರ ಸಂಖ್ಯೆ ಅಂತ ಬಂದಾಗ 6 ಜನ ಭಾರತೀಯರು, 7 ಜನ ಭಾರತೀಯರು. ಇಲ್ಲಿ ಜಂಟಿಯಾಗಿ ಇಬ್ಬರು ಪಡೆದಿರ್ತಾರೆ. ಎಷ್ಟು ಜನ ಭಾರತೀಯರು? 7 ಜನ. ಯಾಕಂತಂದ್ರೆ ಇಲ್ಲಿ ನೋಡ್ಬೋದು 2004ರಲ್ಲಿ ರಶೀದ್ ಬಿ ಮತ್ತು ಚಂಪಾದೇವಿ ಶುಕ್ಲ ಪಡೆದಿರ್ತಾರಲ್ವಾ. ಸೊ ಹಂಗಾಗಿ ಈ ಪ್ರಶಸ್ತಿ ಪಡೆದ ಒಟ್ಟು ಭಾರತೀಯರ ಸಂಖ್ಯೆ 7 ಜನ ಭಾರತೀಯರು. ಎಷ್ಟು ಜನ ಭಾರತೀಯರು? 7 ಜನ ಭಾರತೀಯರು. ಯಾಕಂತಂದ್ರೆ ರಶೀದ್ ಬಿ ಮತ್ತು ಚಂಪಾದೇವಿ ಅವರು ಏನ್ ಮಾಡಿದ್ರೆ ಜಂಟಿಯಾಗಿ ಪಡೆದಿರ್ತಾರೆ. ಇವರನ್ನು ಪರಿಗಣನೆ ತೆಗೆದುಕೊಳ್ಬೇಕು ನಾವು. ಕೇವಲ ವರ್ಷವನ್ನು ಮಾತ್ರ ಕೌಂಟ್ ಮಾಡಿದ್ವಿ ಅಲ್ಲ. ಎಷ್ಟು ಜನ? 7 ಜನ ಭಾರತೀಯರು ಈ ಒಂದು ಪ್ರಶಸ್ತಿ ಪಡೆದಿರ್ತಕ್ಕಂಥ ಕೀರ್ತಿಗೆ ಸಂಬಂಧಪಡ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲ ಭಾರತೀಯ ಯಾರ್ರಿ? ಮೇಧಾ ಪಾಟ್ಕರ್ ಅವರಿಗೆ ಸಂಬಂಧಿಸಿದ ಚಳುವಳಿ ಯಾವುದು? ನರ್ಮದಾ ಬಚಾವೋ ಆಂದೋಲನದಲ್ಲಿ ಮೇಧಾ ಪಾಟ್ಕರ್ ಅವರ ಜೊತೆಗೆ ನೇತೃತ್ವ ವಹಿಸಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರು? ಬಾಬಾ ಆಮ್ಟೆ. ಯಾವ ಆಮ್ಟೆ? ಬಾಬಾ ಆಮ್ಟೆ ಎನ್ನುವಂಥವ್ರು. ಸೊ ನಿಮಗೆ ಇಲ್ಲಿ ಗೊತ್ತಾಗಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಟಾಪಿಕ್ ಹೋಗೋಣ. ಓಕೆ, ನೆಕ್ಸ್ಟ್ NSGಯ ನೂತನ ಅಧ್ಯಕ್ಷ ಆದ್ಮೇಲೆ ಇತ್ತೀಚೆಗೆ ನಳಿನ್ ಪ್ರಭಾತ್ ಅವರನ್ನು NSGಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ನಳಿನ್ ಪ್ರಭಾತ್ ಅವರನ್ನು NSGಯ ನೂತನ ಅಧ್ಯಕ್ಷರಾಗಿ ಮಾಡಿದ್ದು. NSGಯ ಫುಲ್ ಫಾರ್ಮ್ ಅಂತ ಬಂದಾಗ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತಕ್ಕಂಥದ್ದು NSCಯ ವಿಸ್ತೃತ ರೂಪವಾಗಿದ್ದು, ಈ ಒಂದು ಸಂಸ್ಥೆ ಅಥವಾ ಈ ಒಂದು ಪಡೆಯನ್ನು 1984ರಲ್ಲಿ ಸ್ಥಾಪನೆ. ಯಾವಾಗ ಸ್ಥಾಪನೆ? 1984ರಲ್ಲಿ ಸ್ಥಾಪನೆ. ಸೊ ಈ ಒಂದು ಪಡೆಯನ್ನ NSG ಅಂತಕ್ಕಂಥ ಒಂದು ಪಡೆಯನ್ನ ಸ್ಥಾಪನೆ ಮಾಡಲು ಮೂಲ ಕಾರಣ ಅಂತ ಬಂದಾಗ ಆಪರೇಷನ್ ಬ್ಲೂ ಸ್ಟಾರ್
ಬ್ಲೂ ಸ್ಟಾರ್ ಮತ್ತು ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ಇಂದಿರಾ ಗಾಂಧಿಯವರ ಹತ್ಯೆಯ ಪರಿಣಾಮದಿಂದಾಗಿ ಇದನ್ನು ಸ್ಥಾಪನೆ ಇಂದಿರಾ ಗಾಂಧಿಯವರ ಹತ್ಯೆಯ ಪರಿಣಾಮದಿಂದಾಗಿ ಇದನ್ನು ಸ್ಥಾಪನೆ ಒಟ್ಟಾರೆ ಯಾವಾಗ ಸ್ಥಾಪನೆ ಮಾಡ್ತಾರೆ 1984ರಲ್ಲಿ ಸ್ಥಾಪನೆ. ಈ ಒಂದು NSG ಯ ಕೇಂದ್ರ ಕಚೇರಿ ಅಂತ ಬಂದಾಗ ನವದೆಹಲಿ. NSG ಯ ಕೇಂದ್ರ ಕಚೇರಿ ನವದೆಹಲಿ ಅಂತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು. ಸೊ ಈ NSG ಅಂತಕ್ಕಂತಹ ಪಡೆ ಗೃಹ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎನ್ನುವಂಥದ್ದು. ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ NSG ಕಾರ್ಯನಿರ್ವಹಿಸುತ್ತದೆ. ಪ್ರಶ್ನೆ ಕೇಳ್ತಾನ್ರಿ, NSG ಈ ಕೆಳಗಿನ ಯಾವ ಸಚಿವಾಲಯದಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದ್ರಿ? ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದು ಗೊತ್ತಿರಬೇಕು. ಸೊ ಈ NSG ಯ ಧ್ಯೇಯವಾಕ್ಯ ಅಂತ ಬಂದಾಗ NSG ಯ ಧ್ಯೇಯವಾಕ್ಯ ಸರ್ವವ್ಯಾಪ್ತಿ ಸರ್ವಶಕ್ತ ಭದ್ರತೆ. ಸರ್ವವ್ಯಾಪ್ತಿ ಸರ್ವಶಕ್ತ ಭದ್ರತೆ ಎನ್ನುವಂಥದ್ದು ಸೊ NSG ಯ ಧ್ಯೇಯವಾಕ್ಯ. NSG ಯ ಧ್ಯೇಯವಾಕ್ಯ ಏನು? ಸರ್ವವ್ಯಾಪ್ತಿ ಸರ್ವಶಕ್ತ ಭದ್ರತೆ ಎನ್ನುವಂಥದ್ದು NSG ಯ ಧ್ಯೇಯವಾಕ್ಯ ಆಗಿರ್ತದ. NSG ಯ ಕೇಂದ್ರ ಕಚೇರಿ ಎನ್ನುವಂಥದ್ದು ನವದೆಹಲಿಯಲ್ಲಿ ಕಂಡು ಬರ್ತದ್ರಿ. NSG ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1984. ಇದರ ಸ್ಥಾಪನೆಗೆ ಮೂಲ ಕಾರಣ ಅಂತ ಬಂದಾಗ ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ಇಂದಿರಾ ಗಾಂಧಿ ಅವರ ಹತ್ಯೆಯ ಪರಿಣಾಮದಿಂದಾಗಿ ಇದನ್ನ ಸ್ಥಾಪನೆ ಮಾಡ್ತಾರ. ಇದರ ಕೇಂದ್ರ ಕಚೇರಿ ನವದೆಹಲಿ. ಇದು ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಎನ್ನುವಂಥದ್ದು. ಪ್ರಸ್ತುತ ಇದರ ಅಧ್ಯಕ್ಷರು ನಳಿನ್ ಪ್ರಭಾತ್ ಅಂತಕ್ಕಂಥವ್ರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಸೊ NSG ಯ ವಿಸ್ತೃತ ರೂಪ ಅಂತ ಬಂದಾಗ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ನುವಂಥದ್ದು ಬಗ್ಗೆ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಇಲ್ಲಿ ಪ್ರಮುಖವಾಗಿ ಇದು ಯಾವ ಸಚಿವಾಲಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸರ್ ಇದು ಯಾಕೆ ಇದನ್ನು ಸಚಿವಾಲಯ ನೆನ್ಪಿಡ್ಬೇಕಂತ ಬಂದ್ರೆ ಸರ್ NSG ಅಂತಕ್ಕಂಥ ಇದೊಂದು ಸೆಕ್ಯೂರಿಟಿ ಪಡೆಯಿರಿ. ಆದ್ರಿಂದ ಆಪ್ಷನ್ನೇ ರಕ್ಷಣಾ ಸಚಿವಾಲಯ ಕೊಟ್ಟಿರ್ತಾನೆ. ಎಲ್ಲರೂ ಏನ್ ಮಾಡ್ತಾರೆ? ರಕ್ಷಣಾ ಸಚಿವಾಲಯಕ್ಕೆ ಆನ್ಸರ್ ಮಾಡ್ತಾರೆ. ತಪ್ಪಾಗ್ತದ. ಯಾವ ಸಚಿವಾಲಯ? ಗೃಹ ಸಚಿವಾಲಯ ಸರಿಯಾದ ಉತ್ತರ. ಗೃಹ ಸಚಿವಾಲಯ ಎನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ. ರಾಷ್ಟ್ರೀಯ ಜಾವೆಲಿನ್ ದಿನ. ರಾಷ್ಟ್ರೀಯ ಜಾವೆಲಿನ್ ದಿನ ಆಗಸ್ಟ್ 7ನೇ ತಾರೀಕಂದು ರಾಷ್ಟ್ರೀಯ ಜಾವೆಲಿನ್ ದಿನವಾಗಿ ಆಚರಣೆ. ಆಗಸ್ಟ್ 7ನೇ ತಾರೀಕನ್ನ ರಾಷ್ಟ್ರೀಯ ಜಾವೆಲಿನ್ ದಿನವಾಗಿ ಆಚರಣೆ ಮಾಡ್ತಾರ. ಸೊ ಇದಕ್ಕೆ ಮೂಲ ಕಾರಣ ಅಂತ ಬಂದಾಗ್ರಿ 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಆಗಸ್ಟ್ 7ನೇ ತಾರೀಕು ನೀರಜ್ ಚೋಪ್ರಾರವರು ಚಿನ್ನದ ಪದಕ ಗೆದ್ದ ದಿನ. ಚಿನ್ನದ ಪದಕ ಗೆದ್ದ ದಿನ. ಸರ ಆಗಸ್ಟ್ 7ನೇ ತಾರೀಕು 2024 ನಡೆದಿರ್ತಕ್ಕಂತಹ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಆಗಸ್ಟ್ 7ನೇ ತಾರೀಕಿನಂದು ನೀರಜ್ ಚೋಪ್ರಾ ಎನ್ನುವಂತಹ ಭಾರತೀಯ ಜಾವಲಿನ್ ಕ್ರೀಡಾಪಟು, ಭಾರತದ ಚಿನ್ನದ ಹುಡುಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನೀರಜ್ ಚೋಪ್ರಾರವರು ಆಗಸ್ಟ್ 7ನೇ ತಾರೀಕಿನಲ್ಲಿ ತನ್ನ ಒಲಿಂಪಿಕ್ಸ್ ನಲ್ಲಿ ತನ್ನ ಚೊಚ್ಚಲ ಒಲಿಂಪಿಕ್ಸ್ ಚಿನ್ನದ ಪದಕ ಪಡೆದ ದಿನವನ್ನು ಸ್ಮರಣಾರ್ಥಕವಾಗಿ ಅದರ ಸವಿ ನೆನಪಿಗಾಗಿ ಭಾರತ ಸರ್ಕಾರ ಏನ್ ಮಾಡ್ತದ್ರಿ ಆಗಸ್ಟ್ 7ನೇ ತಾರೀಕನ್ನ ರಾಷ್ಟ್ರೀಯ ಜಾವೆಲಿನ್ ದಿನವನ್ನಾಗಿ ಆಚರಣೆ ಮಾಡ್ತದ. ಅಷ್ಟೇ ಅಲ್ಲದೆ ಸರ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನೀರಜ್ ಚೋಪ್ರಾ ಅವರಿಗೆ ಬೆಳ್ಳಿಯ ಪದಕ. ಯಾವ ಪದಕ? ಬೆಳ್ಳಿಯ ಪದಕ. ಸುಮಾರು 89.45 ಮೀಟರ್ ಎಸೆಯುವುದರ ಮುಖಾಂತರ ಜಾವೆಲಿನ್ ಅನ್ನು ಎಸೆಯುವುದರ ಮುಖಾಂತರ ಬೆಳ್ಳಿಯ ಪದಕವನ್ನು ಪಡೆಯುತ್ತಾರೆ ಎನ್ನುವಂಥದ್ದು ಲಭಿಸುತ್ತದೆ ಎನ್ನುವಂಥದ್ದು. ಹಾಗಾದ್ರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆದವರು ಅಂತ ಬಂದಾಗ
ಅರ್ಷದ್ ನದೀಮ್ ಅಂತಕ್ಕಂಥ ಪಾಕಿಸ್ತಾನದ ಕ್ರೀಡಾಪಟು, ಅರ್ಷದ್ ನದೀಮ್ ಎನ್ನುವಂತಹ ಪಾಕಿಸ್ತಾನದ ಕ್ರೀಡಾಪಟು. ಸೊ ಏನ್ ಮಾಡ್ತಾರ್ರಿ, ನೆರೆಯ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ಕ್ರೀಡಾಪಟು ಅರ್ಷದ್ ನದೀಮ್ ರವರು ಸುಮಾರು 92.97 ಮೀಟರ್ ಎಸೆಯುವುದರ ಮುಖಾಂತರ 92.97 ಮೀಟರ್ ಜಾವಲಿನ್ ಎಸೆಯುವುದರ ಮುಖಾಂತರ ಏನ್ ಮಾಡ್ತಾರೆ, ತಮಗೆ ಚಿನ್ನದ ಪದಕವನ್ನು ಪಡಿತಾರೆ. ಸೊ ಇದರಿಂದಾಗಿ 89.45 ಮೀಟರ್ ಚಿನ್ನ ಅಥವಾ ಜಾವಲಿನ್ ಅನ್ನು ಎಸೆದಿರ್ತಕ್ಕಂಥ ನಮ್ಮ ಭಾರತದ ಆಟಗಾರ ಕ್ರೀಡಾಪಟು ನೀರಜ್ ಚೋಪ್ರಾ ಅವರಿಗೆ ಬೆಳ್ಳಿಯ ಪದಕ ಲಭಿಸ್ತದ. ಆದ್ಮೇಲೆ ಬೇರೆ ಒಂದು ಸೆಷನ್ ಅಲ್ಲಿ ನಾವು ಒಟ್ಟಾರೆಯಾಗಿ ಒಲಿಂಪಿಕ್ಸ್ ಬಗ್ಗೆ ಒಂದು ಸೆಷನ್ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಒಲಿಂಪಿಕ್ಸ್ ನ ಇತಿಹಾಸದ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ನಾವು. ಒಲಿಂಪಿಕ್ಸ್ ನಲ್ಲಿ ಭಾರತೀಯರ ಸಾಧನೆ, ಅದಾದ ನಂತರ 2024ರ ಒಲಿಂಪಿಕ್ಸ್, ಇವುಷ್ಟು ವಿಷಯ ವಸ್ತುಗಳ ಕುರಿತು ಸೊ ಮುಂಬರುವ ದಿನಮಾನಗಳಲ್ಲಿ ಒಂದು ಕ್ಲಾಸ್ ಅನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ರಾಷ್ಟ್ರೀಯ ಜಾವೆಲಿನ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಬಂದಾಗ ಆಗಸ್ಟ್ 7ನೇ ತಾರೀಕು. ಯಾವಾಗ್ರಿ? ಆಗಸ್ಟ್ 7ನೇ ತಾರೀಕು. ಸೊ ಅಷ್ಟಲ್ಲದೆ ಈ ಆಗಸ್ಟ್ 7ನ್ನ ರಾಷ್ಟ್ರೀಯ ಕೈಮಗ್ಗ ದಿನವಾಗಿ ಸಹ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಕೈಮಗ್ಗ ದಿನವಾಗಿ ಸಹ ಆಗಸ್ಟ್ 7ನೇ ತಾರೀಕನ್ನು ಆಚರಣೆ ಮಾಡ್ತೀವಿ. ಒಟ್ಟಾರೆ ಆಗಸ್ಟ್ 7ನೇ ತಾರೀಕು 2 ಪ್ರಮುಖ ದಿನಗಳು. ಒಂದು ರಾಷ್ಟ್ರೀಯ ಜಾವೆಲಿನ್ ದಿನ, ರಾಷ್ಟ್ರೀಯ ಕೈಮಗ್ಗ ದಿನ. ರಾಷ್ಟ್ರೀಯ ಜಾವೆಲಿನ್ ದಿನ ಹೌದು, ರಾಷ್ಟ್ರೀಯ ಕೈಮಗ್ಗ ದಿನವೂ ಸಹ ಹೌದು ಎನ್ನುವುದು. ಓಕೆ, ಒಟ್ಟಾರೆಯಾಗಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಆಟಗಾರ ಕ್ರೀಡಾಪಟು ಯಾರು? ಅರ್ಷದ್ ನದೀಮ್, ಪಾಕಿಸ್ತಾನ ದೇಶ. ಒಟ್ಟು ಎಸೆತ 97.97 ಮೀಟರ್. ನಮ್ಮ ನೀರಜ್ ಚೋಪ್ರಾ ಅವರು ಎಸೆದಿದ್ದು 89.45 ಮೀಟರ್. ಈ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್ ಸರ್, KS ಎಕ್ಸಾಮ್ಸ್ ಗಳಲ್ಲ. KS ಮತ್ತು UPSC ಎಕ್ಸಾಮ್ಸ್ ಗಳಲ್ಲಿ ಡಾಟಾ ಸಿಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದ್ರ ಮೇಲೆ ನೀವು ಅತಿ ಹೆಚ್ಚಾದ ಒಲವು ಕೊಡಬೇಕು. ಅರ್ಥ ಆಗ್ತದೆ? ಓಕೆ, ನೆಕ್ಸ್ಟ್ ಟಾಪಿಕ್. ಓಕೆ, ಮುಂದಿನ ವಿಷಯ ವಸ್ತು ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ಸೊ ಈ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದ ವರದಿಯನ್ನು ಪ್ರಕಟಪಡಿಸುವವರು ವರ್ಲ್ಡ್ ಎಕನಾಮಿಕ್ ಫಾರಂ, FOURM, ವರ್ಲ್ಡ್ ಎಕನಾಮಿಕ್ ಫಾರಂ ಅಂತಕ್ಕಂಥ ಸಂಘಟನೆ. ಸೊ ಇದರ ವರದಿಯನ್ನು ಪ್ರಕಟಪಡಿಸಿದರೆ ವರ್ಲ್ಡ್ ಎಕನಾಮಿಕ್ ಫಾರಂ, FORM, ವರ್ಲ್ಡ್ ಎಕನಾಮಿಕ್ ಫಾರಂ ಅಂತಕ್ಕಂಥ ಸಂಘಟನೆ. ಸೊ ಇದರ ವರದಿಯನ್ನು ಪ್ರಕಟಪಡಿಸಿದೆ. ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥ ಸಂಘಟನೆ ಈ ಒಂದು ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕವನ್ನು ಪ್ರಕಟಪಡಿಸಿದ್ದು, ಇದು 120 ರಾಷ್ಟ್ರಗಳ ವರದಿಯನ್ನು ಪ್ರಕಟಿಸಿದೆ. 120 ರಾಷ್ಟ್ರಗಳ ವರದಿಯನ್ನು ಪ್ರಕಟಿಸಿದ್ದು 2024ರಲ್ಲಿ ಭಾರತಕ್ಕೆ ಲಭಿಸಿರ್ತಕ್ಕಂಥ ಸ್ಥಾನ ಅಂತ ಬಂದಾಗ 63ನೇ ಸ್ಥಾನ. ಎಷ್ಟನೇ ಸ್ಥಾನ ಸರ? ಭಾರತಕ್ಕೆ ಲಭಿಸಿರ್ತಕ್ಕಂಥದ್ದು 63ನೇ ಸ್ಥಾನ. 2023ರಲ್ಲಿ 2023ಯಲ್ಲಿ 67ನೇ ಸ್ಥಾನ. ಕಳೆದ ವರ್ಷ 67ನೇ ಸ್ಥಾನ, 2024 ಅಂದ್ರೆ ಈ ವರ್ಷ ಎಷ್ಟನೇ ಸ್ಥಾನ ಸರ್? 63ನೇ ಸ್ಥಾನ. ನೆಕ್ಸ್ಟ್, ಮೊದಲ ಸ್ಥಾನ ಪಡೆದ ರಾಷ್ಟ್ರ ಅಂತ ಬಂದಾಗ ಸ್ವೀಡನ್. ಮೊದಲ ಸ್ಥಾನ ಪಡೆದ ರಾಷ್ಟ್ರ ಸ್ವೀಡನ್. ಎರಡನೇ ಸ್ಥಾನ ಪಡೆದ ರಾಷ್ಟ್ರ ಡೆನ್ಮಾರ್ಕ್. ಮೂರನೇ ಸ್ಥಾನ ಪಡೆದ ರಾಷ್ಟ್ರ ಫಿನ್ಲ್ಯಾಂಡ್. ಮೂರನೇ ಸ್ಥಾನ ಪಡೆದ ರಾಷ್ಟ್ರ ಫಿನ್ಲ್ಯಾಂಡ್. ನಾಲ್ಕನೇ ಸ್ಥಾನ ಪಡೆದ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್. ನಾಲ್ಕನೇ ಸ್ಥಾನ ಪಡೆದ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್. ಐದನೇ ಸ್ಥಾನ ಪಡೆದ ರಾಷ್ಟ್ರ ಫ್ರಾನ್ಸ್. ಸೊ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತಕ್ಕೆ ಲಭಿಸಿರ್ತಕ್ಕಂಥ ಸ್ಥಾನ 63ನೇ ಸ್ಥಾನ. 2023ರಲ್ಲಿ 67ನೇ ಸ್ಥಾನ. 2024ರ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಅಂತ ಬಂದಾಗ ಸ್ವೀಡನ್ ದೇಶ. ಎರಡನೇ ಸ್ಥಾನ ಡೆನ್ಮಾರ್ಕ್. ಮೂರನೇ ಸ್ಥಾನ ಫಿನ್ಲ್ಯಾಂಡ್. ನಾಲ್ಕನೇ ಸ್ಥಾನ ನ್ಯೂಜಿಲ್ಯಾಂಡ್ ಅಂತಕ್ಕಂಥ. ನಾಲ್ಕನೇ ಸ್ಥಾನ ಯಾವ್ದ್ರಿ? ನ್ಯೂಜಿಲ್ಯಾಂಡ್ ಅಂತಕ್ಕಂಥದ್ದು. ಸೊ ಈ ಒಂದು ಸೂಚ್ಯಂಕವನ್ನು ಇಂಧನ ಭದ್ರತೆಯ ಆಧಾರದ ಮೇಲೆ ಪರಿಗಣನೆ. ಇಂಧನ
ಭದ್ರತೆಯ ಕ್ರಮಗಳಾಗಿರ್ಬೋದು, ಇಂಧನ ಭದ್ರತೆಯ ಕ್ರಮಗಳು. ಸೊ ಅಷ್ಟೇ ಅಲ್ಲದೆ ಈ ಒಂದು ಇಂಧನ ಭದ್ರತೆಯ ಮೇಲೆ ಸರ್ಕಾರ ತೆಗೆದುಕೊಳ್ಳುವ ಕ್ರಮಗಳನ್ನು ಆಧರಿಸಿ ಸೊ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕವನ್ನು ಪ್ರಕಟಪಡಿಸ್ತಾರೆ. ಇಂಧನ ಭದ್ರತೆಯಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಕ್ರಮಗಳನ್ನ ಆಧರಿಸಿ ಏನ್ ಮಾಡ್ತಾರ್ರಿ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥ ಸಂಸ್ಥೆ ಪ್ರತಿ ವರ್ಷ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕವನ್ನು ಪ್ರಕಟಪಡಿಸಲಾಗುತ್ತಿದ್ದು, ಸೊ ಈ ವರ್ಷ ಪ್ರಕಟಪಡಿಸಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 120 ರಾಷ್ಟ್ರಗಳ ವರದಿಯನ್ನು ಪ್ರಕಟಪಡಿಸಿದ್ದು, ಭಾರತಕ್ಕೆ ಲಭಿಸಿರ್ತಕ್ಕಂಥ ಸ್ಥಾನ 63ನೇ ಸ್ಥಾನ. ಎಷ್ಟನೇ ಸ್ಥಾನ? 63ನೇ ಸ್ಥಾನ ಎನ್ನುವಂಥದ್ದು ಇಲ್ಲಿ ವಿಶೇಷವಾಗಿ ಗೊತ್ತಿರಬೇಕು. ಇದರ ಜೊತೆಗೆ ಸೊ ಭಾರತಕ್ಕೆ ಲಭಿಸಿದ ಪ್ರಮುಖ ಇನ್ನಿತರೆ ಆಗಿರ್ತಕ್ಕಂಥ ಸೂಚ್ಯಾಂಕಗಳು, ನಗುವಿನ ಸೂಚ್ಯಾಂಕ, ಹಸುವಿನ ಸೂಚ್ಯಾಂಕ, ಹೌದಾ, ಅದ್ರ ಜೊತೆಗೆ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಾಂಕ, ಪತ್ರಿಕೋದ್ಯಮ ಸೂಚ್ಯಾಂಕ, ಇವೆಲ್ಲ ಇಂಪಾರ್ಟೆಂಟ್ ಸರ್. ಇದು ಟಾಟಾಸ್ ಬಗ್ಗೆ ನಿಮ್ಗೆ ಸಹ ಮುಂಬರುವ ದಿನಮಾನಗಳ ತರಗತಿಯಲ್ಲ ನಿಮ್ ಜೊತೆ ಚರ್ಚೆ ಮಾಡಿರ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಅತಿ ಹೆಚ್ಚು ವಿಧಾನಸಭಾ ಕಲಾಪ ಕರ್ನಾಟಕಕ್ಕೆ 3ನೇ ಸ್ಥಾನ. ಸರ ಏನಾಯ್ತು ಅಂತ ಬಂದಾಗ 2024ರಲ್ಲಿ ಕರ್ನಾಟಕ ಸರ್ಕಾರ 2024ರ ವಿಧಾನಸಭಾ ಕಲಾಪದಲ್ಲಿ, ಇತ್ತೀಚೆಗೆ ವಿಧಾನಸಭಾ ಕಲಾಪ ಆಯ್ತಲ್ರಿ, ಆ ಒಂದು ವಿಧಾನಸಭಾ ಕಲಾಪದಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನ. ಅಂದ್ರೆ ಇತ್ತೀಚೆಗೆ ಏನಾಗ್ತದೆ ಸರ್, ಮಹಾರಾಷ್ಟ್ರ ಅಂತಕ್ಕಂಥ ಒಂದು ರಾಜ್ಯ ಸುಮಾರು 41 ದಿನಗಳ ಕಾಲ ವಿಧಾನಸಭಾ ಕಲಾಪವನ್ನು ನಡೆಸ್ತದೆ. ಎಷ್ಟು ದಿನಗಳ ಕಾಲ? 41 ದಿನಗಳ ಕಾಲ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಎನ್ನುವಂತ ರಾಜ್ಯ 40 ದಿನಗಳ ಕಾಲ. ಪಶ್ಚಿಮ ಬಂಗಾಳ 40 ದಿನಗಳ ಕಾಲ. ಕರ್ನಾಟಕ 39 ದಿನಗಳ ಕಾಲ. ಕರ್ನಾಟಕ 39 ದಿನಗಳು. ಸೊ ಮಹಾರಾಷ್ಟ್ರದ ವಿಧಾನಸಭೆಯು ಇತ್ತೀಚೆಗೆ 41 ದಿನಗಳು ವಿಧಾನಸಭಾ ಕಲಾಪವನ್ನು ನಡೆಸುವುದರ ಮುಖಾಂತರ ಸೊ ಅತಿ ಹೆಚ್ಚು ದಿನಗಳವರೆಗೆ ವಿಧಾನಸಭಾ ಕಲಾಪ ನಡೆಸಿದ ರಾಷ್ಟ್ರ ಎನ್ನುವಂತ ಹೆಗ್ಗಳಿಕೆ ಪಾತ್ರ ಆಗ್ತದೆ. ಯಾವುದು? ಮಹಾರಾಷ್ಟ್ರ. ಎರಡನೇ ಅತಿ ಹೆಚ್ಚು ವಿಧಾನಸಭಾ ಕಲಾಪಗಳನ್ನು ನಡೆಸಿದ ರಾಜ್ಯ ಅಂತ ಬಂದಾಗ ಪಶ್ಚಿಮ ಬಂಗಾಳ. ಮೂರನೇ ಅತಿ ಹೆಚ್ಚು ಅಂತ ಬಂದಾಗ ಕರ್ನಾಟಕ. ಮಹಾರಾಷ್ಟ್ರ ಎಷ್ಟು ದಿನ? 41 ದಿನ. ವೆಸ್ಟ್ ಬೆಂಗಾಲ್ ಎಷ್ಟು ದಿನ? 40 ದಿನ. ಕರ್ನಾಟಕ ಎಷ್ಟು ದಿನ? 39 ದಿನ. ಗೊತ್ತಾಗ್ತದ? ಕರ್ನಾಟಕ ಎಷ್ಟು ದಿನ ಅಂತ ಬಂದಾಗ 39 ದಿನ. ಮಹಾರಾಷ್ಟ್ರ 40 ದಿನ. ಇದು ಇಂಪಾರ್ಟೆಂಟ್ ಸರ್. ಈ ತರ ಪ್ರಶ್ನೆಗಳು KS ಮತ್ತು UPSC ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. KS ಮತ್ತು UPSC ಎಕ್ಸಾಮ್ಸ್ ಅಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಕರ್ನಾಟಕಕ್ಕೆ ಲಭಿಸಿರ್ತಕ್ಕಂಥ ಸ್ಥಾನ 3ನೇ ಸ್ಥಾನ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್, ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿ. ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಪ್ರಕಟಪಡಿಸುವರಂತ ಬಂದಾಗ ಸರ, ಈ ಪ್ರಶಸ್ತಿಯನ್ನ ಪ್ರದಾನ ಮಾಡುವರಂತ ಬಂದಾಗ ಸೊ ಕರ್ನಾಟಕ ಸಾಹಿತ್ಯ ಪರಿಷತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್ತು. ಈ ಕರ್ನಾಟಕ ಸಾಹಿತ್ಯ ಪರಿಷತ್ ಎನ್ನುವಂತ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1915. ಇದರ ಮೊದಲ ಅಧ್ಯಕ್ಷರಂತ ಬಂದಾಗ HV ನಂಜುಂಡಯ್ಯ. ಇದರ ಪ್ರಸ್ತುತ ಅಧ್ಯಕ್ಷರಂತ ಬಂದಾಗ ಮಹೇಶ್ ಜೋಶಿ. ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರದಾನ ಮಾಡತಕ್ಕಂತಹ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ 2024ರಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಸೊ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮೊದಲದಾಗಿ ಅಂತ ಬಂದಾಗ ಸಾರಾ ಗೋವಿಂದ್ ಶೆಟ್ಟಿ. ಮತ್ತೊಬ್ಬ ವ್ಯಕ್ತಿ ಅಂತ ಬಂದಾಗ ಪ್ರವೀಣ್ ಕುಮಾರ್. ಸಾರಾ ಗೋವಿಂದ ಶೆಟ್ಟಿ ಮತ್ತು ಪ್ರವೀಣ್ ಕುಮಾರ್ ಅವರಿಗೆ 2024ರಲ್ಲಿ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದು, ಈ ಸಾರಾ ಗೋವಿಂದ ಶೆಟ್ಟಿ ಅಂತಕ್ಕಂಥವ್ರು ಚಿತ್ರರಂಗ ಒಂದು ಕ್ಷೇತ್ರಕ್ಕೆ ಸಂಬಂಧಪಡ್ತಾರ. ಈ ಪ್ರವೀಣ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಸರ ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರಿಗೆ ಏನ್ ಮಾಡ್ತಾರ್ರಿ, ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಇವರು ಪ್ರವೀಣ್ ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿರ್ತಾರ. ಸೊ ಈ ಗೋಕಾಕ್ ಚಳವಳಿ ಎನ್ನುವಂಥದ್ದು 1980ರಲ್ಲಿ ಆಗ್ತದೆ. ಯಾವಾಗ? 1980ರಲ್ಲಿ. 1981ರಲ್ಲಿ ಗೋಕಾಕ್ ಸಮಿತಿ ಅಥವಾ ಗೋಕಾಕ್ ಚಳವಳಿಯ ವರದಿ. ಈ ಒಂದು ಚಳವಳಿಯ ವರದಿಯನ್ವಯ ಕನ್ನಡಕ್ಕೆ ಶಿಕ್ಷಣದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನಮಾನ ನೀಡಬೇಕಂತಕ್ಕಂಥದ್ದು ಈ ಒಂದು ಚಳವಳಿಯ ಮುಖ್ಯ ಉದ್ದೇಶ ಆಗಿರ್ತದ. ಗೋಕಾಕ್ ಚಳವಳಿ ಯಾವ ವರ್ಷ ಆಯ್ತು? 1980. ವರದಿ ಬಂದಿರತಕ್ಕಂಥ ವರ್ಷ 1981. ಈ ಒಂದು ವರದಿಯ ಪ್ರಮುಖ ಅಂಶ ಅಂತ ಬಂದಾಗ ಶಿಕ್ಷಣದಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ.
ಶಿಕ್ಷಣಕ್ಕೆ ಕನ್ನಡದಲ್ಲಿ ಶಿಕ್ಷಣಕ್ಕೆ ಪ್ರಾಧಾನ್ಯತೆ, ಕನ್ನಡದಲ್ಲಿ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕಲ್ಪಿಸಿದ ಸಮಿತಿ ಅಥವಾ ವರದಿ ಅಂತ ಬಂದಾಗ ಗೋಕಾಕ್ ವರದಿ ಅಂತಕ್ಕಂಥದ್ದು. ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಇತ್ತೀಚೆಗೆ ಪಡೆದ ವ್ಯಕ್ತಿಗಳಂತ ಬಂದಾಗ ಸಾರಾ ಗೋವಿಂದ ಶೆಟ್ಟಿ ಮತ್ತು ಪ್ರವೀಣ್ ಕುಮಾರ್. ಸಾರಾ ಗೋವಿಂದ ಶೆಟ್ಟಿ ಮತ್ತು ಪ್ರವೀಣ್ ಕುಮಾರ್. ಸೊ ಈ ಕರ್ನಾಟಕ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿರ್ತಕ್ಕಂಥ 1915. ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ, ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ, ಮಾಜಿ ಅಧ್ಯಕ್ಷರಂತ ಬಂದಾಗ ಮನು ಬಳಿಗಾರ್. ಮನು ಬಳಿಗಾರ್ ಅಂತಕ್ಕಂಥವ್ರು ಇದರ ಮಾಜಿ ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು ನಾವು ಸೊ ನೆಕ್ಸ್ಟ್. ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆದ ಮುರ್ಮು. ಸೊ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆದ ರಾಷ್ಟ್ರಪತಿ ಮುರ್ಮು. ಸೊ ಪ್ರಸ್ತುತ ಇರತಕ್ಕಂಥ ನಮ್ಮ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂತಹ ದ್ರೌಪದಿ ಮುರ್ಮುರವರು ಇತ್ತೀಚೆಗೆ ಮರ್ಮು ಅಲ್ಲ ಸರ, ಆಲ್ಮೋಸ್ಟ್ ಎಲ್ಲರೂ ಮರ್ಮು ಅಂತ ಹೋಗ್ತಾ ಇರ್ತೀವಿ. ದ್ರೌಪದಿ ಮರ್ಮು ಅಲ್ಲ, ಅವರ ಸರಿಯಾದ ಹೆಸರು ಅಂತ ಬಂದಾಗ ಮುರ್ಮು, ದ್ರೌಪದಿ ಮುರ್ಮು. ಇದು ಸರಿಯಾದ ಉತ್ತರ ಆಗಿರ್ತದ. ಮರ್ಮು ಇಸ್ ನಾಟ್ ಆನ್ಸರ್, ಗುಡ್ ಆನ್ಸರ್, ನಾಟ್ ರೈಟ್ ಆನ್ಸರ್. ಸರಿಯಾದ ಉತ್ತರ ಅಲ್ಲ ಮರ್ಮು. ಸರಿಯಾದ ಉತ್ತರ ಏನು? ಮುರ್ಮು ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಈ ಪಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂಥ ಈ ಪ್ರಶಸ್ತಿ ಇತ್ತೀಚೆಗೆ ಪಡೆದಿರ್ತಾರೆ. ಆ ಒಂದು ಪ್ರಶಸ್ತಿ ಹೆಸರಂತ ಬಂದಾಗ್ರಿ ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ. ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ. ಕಾಂಪಾನಿಯನ್ ಪ್ರಶಸ್ತಿ ಹೆಸರಂತ ಬಂದಾಗ ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅಂತಕ್ಕಂಥ ಪ್ರಶಸ್ತಿಯನ್ನ ಇತ್ತೀಚೆಗೆ ಫಿಜಿ ದೇಶದಲ್ಲಿ ಗೌರವಿಸಲಾಗ್ತದೆ. ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ. ಅದೇ ತರ ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿ ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಎನ್ನುವಂತ ಪ್ರಶಸ್ತಿಯನ್ನ ಫಿಜಿ ದೇಶದ ಅಧ್ಯಕ್ಷರಾದ ರತ್ತು ವಿಲಿಯಂ ಮೈವಲಿಲಿ ಕಟೋನಿವೆರ್. ಇವ ಹೆಸರು ಬಹಳ ಚಂದ ಇರ್ತಾವ ಸರ. ಬೇರೆ ದೇಶದ ವ್ಯಕ್ತಿಗಳು, ನಮ್ಮ ದೇಶದ ವ್ಯಕ್ತಿಗಳ ಹೆಸರಾದ್ರೆ ರಾಮ, ಸೀತಾ, ರಾವಣ ಈ ತರ ಇರ್ತಾರೆ. ಬೇರೆ ದೇಶದ ವ್ಯಕ್ತಿಗಳ ಹೆಸರು ನೋಡ್ರಿ, ರತ್ತು ವಿಲಿಯಂ ಮೈವಾಲಿಲಿ ಕಟೋನಿವೆರೆ. ರತು ವಿಲಿಯಂ ಮೈವಲಿಲಿ ಕಟೋನಿವೆರೆ ಅಂತಕ್ಕಂತಹ ಫಿಜಿ ದೇಶದ ಅಧ್ಯಕ್ಷ, ಅವರ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಎನ್ನುವಂತಹ ಪ್ರಶಸ್ತಿಯನ್ನ ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರಿಗೆ ನೀಡಿ ಗೌರವಿಸಲಾಗ್ತದೆ. ಈ ದ್ರೌಪದಿ ಮುರ್ಮುರವರು ದೇಶದ 2ನೇ ಮಹಿಳಾ ರಾಷ್ಟ್ರಪತಿ, ಮೊದಲ ಬುಡಕಟ್ಟು ರಾಷ್ಟ್ರಪತಿ, ಮೊದಲ ಬುಡಕಟ್ಟು ಜನಾಂಗದ ರಾಷ್ಟ್ರಪತಿ. ಯಾವ ಬುಡಕಟ್ಟು ಅಂತ ಬಂದಾಗ ಸಂತಾಲಿ. ಯಾವ ಬುಡಕಟ್ಟು ಜನಾಂಗ? ಸಂತಾಲಿ ಬುಡಕಟ್ಟು ಜನಾಂಗ. ಸೊ ಅಷ್ಟಲ್ಲದೆ ನರೇಂದ್ರ ಮೋದಿ ಅವರಿಗೆ ಸಹ ನೇಪಾಳ ದೇಶ ಅಂತಕ್ಕಂಥ ತಮ್ಮ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದ್ರ ಬಗ್ಗೆ ಸಹ ನಿಮ್ ಜೊತೆ ನಾನು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಅನ್ನುವಂಥದ್ದನ್ನು ಮಾಡಿರ್ತೀನಿ. ಸೊ ಒಟ್ಟಾರೆಯಾಗಿ ಅದೊಂದು ಬೇರೆ ಸೆಷನ್ ಮಾಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರಿಗೆ ಸಂದಿರತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಒಂದು ಸೆಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಕಾಂಪಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ. ನೀಡಿದವರು ಯಾರು? ಅಧ್ಯಕ್ಷ ರತ್ತು ವಿಲಿಯಂ ಮೈವಾಲಿಲಿ ಕಟೋನಿವೆರ್. ಪುರಸ್ಕೃತರು ದ್ರೌಪದಿ ಮುರ್ಮು. ಯಾವ ದೇಶದ ಪ್ರಧಾನಿ? ನಮ್ಮ ದೇಶ, ನಮ್ಮ ಇಂಡಿಯಾ, ಭಾರತ ದೇಶದ ಪ್ರಧಾನಿ. ಭಾರತ ದೇಶದ ಯಾವ ದೇಶದ ರಾಷ್ಟ್ರಪತಿ? ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ ಸರ್. ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ದೇಶದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ.
ಇಂದಿರಾ ಗಾಂಧಿ. ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರಿ. ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಬೇಕಾಗ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ತರಗತಿಯ ವಿಶ್ಲೇಷಣೆ ವಿಡಿಯೋ. ಸೊ ಈ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿರ್ತಕ್ಕಂಥ ವಿಷಯಗಳಂತ ಬಂದಾಗ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಆಗಿರ್ಬೋದು, ಸಿರಿಗನ್ನಡ ಪ್ರಶಸ್ತಿ, ಸೊ ಅದಾದ ನಂತರ NSG ನೂತನ ಅಧ್ಯಕ್ಷರು ಯಾರು, ಫಿಜಿ ದೇಶ ನೀಡಿರ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ, ಅದರ ಜೊತೆಗೆ ಸಿರಿಗನ್ನಡ ಪ್ರಶಸ್ತಿ ಎನ್ನುವಂಥದ್ದು. ಸೊ ಅಷ್ಟಲ್ಲದೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ದೀನಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಿನನಿತ್ಯವೂ ಈ ಒಂದು ನಮ್ಮ ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು ಹಲವಾರು ಅಧ್ಯಾಯವಾರು ವಿಷಯವಾರು ನಿಮಗೆ ತರಗತಿಯನ್ನ ನಿಮಗೆ ನೀಡ್ತಾ ಹೋಗ್ತಾರ. ಸೊ ಅದರ ಸದುಪಯೋಗ ಪಡಿಸಿಕೊಳ್ಳಿ. ಸೊ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಸಹ ಏನ್ ಮಾಡ್ರಿ, ಕುವೆಂಪು ಲರ್ನಿಂಗ್ ಹಬ್ ಎನ್ನುವಂತ ಆಪ್ ನ ಬಗ್ಗೆ ಪರಿಚಯ ಮಾಡಿಕೊಡ್ರಿ ಅವರಿಗೆ. ಸೊ ಇದರ ಸದುಪಯೋಗನ ಅವರು ಸಹ ಪಡಿಸಿಕೊಳ್ಳಿ ಅಂತಕ್ಕಂಥ ಮಾತನಾಡುತ್ತಾ ಸೊ ಈ ಒಂದು ತರಗತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.